ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ನೀತಿನೇ ಕಾರಣ ಅಂತಾರೆ ವಿ.ಎಸ್. ಉಗ್ರಪ್ಪ. ಕಾಂಗ್ರೆಸ್ನ ಹಿರಿಯ ನಾಯಕ ಉಗ್ರಪ್ಪ ಮೋದಿಯವರ 56 ಇಂಚಿನ ಎದೆಗಾರಿಕೆ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ನನಗೆ ಅಧಿಕಾರ 5 ವರ್ಷ ಅಲ್ಲ 100 ದಿವಸ ಕೊಡಿ, ಪ್ರಾರಂಭದಲ್ಲಿ ಬೆಲೆಗಳನ್ನು ನಿಯಂತ್ರಿಸ್ತೇನೆ ಅಂತ ಹೇಳಿ ಜನರ ಮುಂದೆ ಹೇಳಿದಂಥದ್ದು. ಆದರೆ ಕಳೆದ 10-11 ವರ್ಷಗಳಲ್ಲಿ ಯಾವುದೇ ಬೆಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅವ್ರ ಕೈಲಾಗಿಲ್ಲ. ಈಗ ಈ ವಾರು ನಡೀತಾ ಇರೋವಂಥದ್ದು ಅವ್ರಿಗೆ ಗೊತ್ತಿರೋವಂಥ ವಿಚಾರ. ಬಹುಶಃ ಈ ವಾರಿನ ಹಿನ್ನೆಲೆಯಲ್ಲಿ ಈ ದೇಶದ ಜನರ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಕೇಂದ್ರ ಸರ್ಕಾರ ಮುಂದಾಲೋಚನೆ ಮಾಡಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನು ಇರಾನ್ ಇನ್ನಿತರ ಗಲ್ಫ್ ಕಂಟ್ರೀಸಿಂದ ನಮಗೆ ನೋಡಿ, ಸಿಲಿಂಡರ್ ಬೆಲೆ 855 ರೂಪಾಯಿ 50 ಪೈಸೆ ಇತ್ತು, ಈಗ 915 ರೂಪಾಯಿ 50 ಪೈಸೆ. ಇನ್ನು ಈ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 1814 ರೂಪಾಯಿ ಇತ್ತು, ಈಗ 1929 ರೂಪಾಯಿ. ಜನ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಈ ಪ್ರಶ್ನೆ ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಹೆಂಗೆ ಪರಿಣಾಮ ಬೀರುತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್.